ನಾನು ಮದುವೆ ಆಗಿ 3 ವರ್ಷ ಆಯಿತು. ಮದುವೆ ಆಗಿ 1 ತಿಂಗಳಲ್ಲೇ ನನ್ನ ಜೀವನದಲ್ಲಿ ತಾಯ್ತನದ ಹೊಸ ಅಧ್ಯಾಯ ಶುರುವಾಯಿತು. ನನ್ನ ಮೊದಲನೇ ಮಗಳು 1 ವರ್ಷ ಆಗಿರೋಷ್ಟರಲ್ಲೇ ಮತ್ತೊಮ್ಮೆ ತಾಯಿಯಾಗೋ ಸಂತೋಷ, ಜವಾಬ್ದಾರಿ ನನ್ನ ಬದುಕಿನ ಭಾಗವಾಯಿತು. ಎಲ್ಲೂ ಹೋಗಬೇಕಾದ್ರೂ ಯಾರನ್ನಾದರೂ ಕಾಯಬೇಕಾಗಿತ್ತು, ಯಾರಾದರೂ ಜೊತೆ ಇರಬೇಕು ಅನ್ನೋ ಆ ಭಾವನೆ ನನ್ನ ಮನಸ್ಸಲ್ಲಿ ಮನೆ ಮಾಡಿತು. ಆದರೆ ಇವತ್ತು ನಾನು ನನ್ನ ಪುಟ್ಟ ಮಗಳ ಜೊತೆ ಡೇಟಿಂಗ್ ಬಂದಿದ್ದೀನಿ. ಇದು ಕೇವಲ ಒಂದು ಡೇಟಿಂಗ್ ಅಲ್ಲ, ನನ್ನನ್ನು ನಾನೇ ಮತ್ತೆ ಹುಡುಕೋ ಒಂದು ಸಣ್ಣ ಪ್ರಯತ್ನ. ಜೀವನದಲ್ಲಿ ಒಂದೊಂದು ಸತಿ ನಾವು ಯಾರಾದರೂ ನಮ್ಮನ್ನು ಕರ್ಕೊಂಡು ಹೋಗಲಿ, ನಮ್ಮ ಕನಸುಗಳಿಗೂ ನೆರವಾಗಲಿ ಅಂತ ಕಾಯ್ತಾ ಇರ್ತೀವಿ. ಆದರೆ ನಿಜ ಏನು ಗೊತ್ತಾ, ನಮ್ಮ ಸಂತೋಷಕ್ಕಾಗಿ ನಾವೇ ಒಂದು ಹೆಜ್ಜೆ ಮುಂದೆ ಇಡಬೇಕು. ಪ್ರಪಂಚ ನೋಡೋಕೆ, ಹೊಸ ಅನುಭವಗಳನ್ನು ಪಡೆಯೋಕೆ, ನಮ್ಮ ಮನಸ್ಸಿಗೆ ಖುಷಿ ಕೊಡೋ ಕ್ಷಣಗಳನ್ನು ಸೃಷ್ಟಿಸ್ಕೊಳ್ಳೋಕೆ ಇನ್ನೊಬ್ಬರಾಗಿರ್ಬೇಕೇನಿಲ್ಲ. ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ನಾವು ಕೇವಲ ಯಾರ್ದೋ ಮಗಳು, ಹೆಂಡತಿ ಅಥವಾ ತಾಯಿ ಮಾತ್ರ ಅಲ್ಲ. ನಮ್ಮದೇ ಕನಸುಗಳಿರುತ್ತೆ, ನಮ್ಮದೇ ಆದರೆ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡೋ ಆಸೆ ಇರುತ್ತೆ. ಇದು ನಾನು ನನ್ನ ಮಗಳ ಜೊತೆ ಸಮಯ ಕಳೀತಾ ಇದ್ದೀನಿ. ಆದರೆ ಇದ್ರ ಜೊತೆ ನನ್ನೊಳಗಿನ ನನ್ನನ್ನು ನಾನೇ ಮತ್ತೆ ಭೇಟಿ ಮಾಡ್ಕೋತಿದ್ದೀನಿ. ಅಮ್ಮನಾದ್ಮೇಲೂ ನಮ್ಮ ಕನಸುಗಳಿಗೆ, ನಮ್ಮ ಖುಷಿಗಳಿಗೂ ಜಾಗ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದೊಂದು ಕತೆ ಹೇಳ್ತೀನಿ ಕೇಳಿ. ಒಂದು ಪ್ರಾಣಿ ತನ್ನ ಮಕ್ಕಳ ಜೊತೆ ಮನೆ ಕಟ್ಕೊಂಡಿರುತ್ತೆ ಹೊಲದಲ್ಲಿ. ಆ ಹೊಲದ ಮಾಲೀಕ ಬಂದು ಹೇಳ್ತಾನೆ, ನಾಳೆ ನಮ್ಮ ನೆಂಟ್ರಿಗೆ ಹೇಳಿದ್ದೀನಿ, ನೆಲ ಸಮ ಮಾಡಿಬಿಡೋಣ ಹೊಲನ ಅಂತ. ಆ ಪುಟ್ಟ ಪ್ರಾಣಿಗೆ ಹೇಳ್ತಾನೆ, ಅಮ್ಮ ನಾವು ಇಲ್ಲಿರೋದು ಬೇಡ, ಹೋಗ್ಬಿಡೋಣ ಅಂತ. ತಾಯಿ ಪ್ರಾಣಿ ಹೇಳುತ್ತಂತೆ, ಏನೂ ಆಗಲ್ಲ, ಆರಾಮಾಗಿರಿ. ಮಾರನೇ ದಿವಸ ಏನೂ ಆಗ್ಲಿಲ್ವಂತೆ. ಮತ್ತೆ ಬಂದು, ಈ ನೆಂಟ್ರನ್ನೆಲ್ಲ ನಂಬೋಕ್ಕಾಗಲ್ಲ, ನಾನು ನನ್ನ ಮಗ ಸೇರಿನೇ ಹೊಲನ ನೆಲ ಸಮ ಮಾಡೋಣ ಅಂತ ಮಾತಾಡ್ಕೊಳ್ಳುತ್ತಂತೆ. ಮತ್ತೆ ಪ್ರಾಣಿಗಳು ಭಯ ಪಟ್ಕೊಂಡು, ಅಮ್ಮಮ್ಮ ಹೋಗ್ಬಿಡೋಣ, ನಾವು ಇಲ್ಲಿರೋದು ಬೇಡ ಅನ್ನುತ್ತಂತೆ. ಆವಾಗ ತಾಯಿ ಪ್ರಾಣಿ, ಏನೂ ಆಗಲ್ಲ, ಆರಾಮಾಗಿರಿ ಅಂತ ಹೇಳುತ್ತಂತೆ. ಹೊಲದ ಮಾಲೀಕ ಬಂದು, ಯಾರು ಏನು ಮಾಡ್ತಾ ಇಲ್ಲ, ಸರಿ ನಾಳೆ ಬೆಳಗ್ಗೆ ನಾನೇ ಕೆಲಸ ಮಾಡೋಣ ಅಂತ ಹೇಳ್ತಾನಂತೆ. ಇದನ್ನ ಕೇಳಿದ್ದು ಪುಟ್ಟ ಪ್ರಾಣಿಗಳು, ಅಮ್ಮ ನಾಳೆ ಹೊಲದ ಮಾಲೀಕನೇ ಕೆಲಸ ಮಾಡ್ತಾನಂತೆ, ಇನ್ನು ನಾವಿಲ್ಲಿರೋದು ಬೇಡ ಅಂತ ಹೇಳುತ್ತಂತೆ. ಆಗ ತಾಯಿ ಪ್ರಾಣಿ ಹೇಳುತ್ತಂತೆ, ಇನ್ನು ನಾವಿಲ್ಲಿರೋದು ಸೇಫ್ ಅಲ್ಲ, ಹೋಗ್ಬಿಡೋಣ ಅಂತ. ಆವಾಗ ಆ ಪುಟ್ಟ ಪ್ರಾಣಿಗಳು ಕೇಳುತ್ತಂತೆ, ಯಾಕಮ್ಮ ಇಷ್ಟು ದಿವಸ ನಾವು ಹೋಗೋಣ ಅಂತ ಹೇಳಿದ್ದು ನೀನು ಬೇಡ ಅಂದೆ, ಇವಾಗ ಹೋಗೋಣ ಅಂತ ಹೇಳ್ತಾ ಇದ್ಯಾ ಅಂತ. ಯಾವತ್ತು ಇನ್ನೊಬ್ಬರನ್ನ ನಂಬಿ ಕೆಲಸ ಆಗುತ್ತೆ ಅನ್ಕೊಂತಾರೆ, ಅವತ್ತು ಕೆಲಸ ಆಗಲ್ಲ. ಯಾವತ್ತು ಅವರನ್ನ ನಂಬಿ ಕೆಲಸ ಆಗುತ್ತೆ ಅಂತಾರೆ, ಅವತ್ತು ಕೆಲಸ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಬೇರೆಯವ್ರ ನಂಬೋಕ್ಕಿಂತ ನನ್ನನ್ನು ನಾನು ನಂಬೋದೇ ಗೆಲುವು. ನಾನು ಮತ್ತೆ ಸಿಗ್ತೀನಿ.